ಆಲ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ನಲ್ಲಿ ಪೆರಿಮೀಟರ್ ಆ್ಯಂಡ್ ಏರಿಯಾ ಲೆಸನಿನ ಎಕ್ಸಸೈಸ್ 9.1ನ ಥರ್ಡ್ ಪ್ರಾಬ್ಲಮಿಂದ ಸಾಲ್ವ್ ಮಾಡ್ತಾ ಹೋಗೋಣ. ಏನು ಹೇಳಿದ್ದಾರೆ ನೋಡಿ, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ, ಮಿಸ್ ಆಗಿರೋ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡಬೇಕು, ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಬೇಸನ್ನು ಕೊಟ್ಟಿದ್ದಾರೆ. ಸೊ ಬೇಸ್ ಈಸ್ ಈಕ್ವಲ್ಸ್ ಟು ವಾಟ್ ದೇ ಹ್ಯಾವ್ ಗಿವನ್ 20 ಸೆಂಟಿಮೀಟರ್ ದೇ ಹ್ಯಾವ್ ಗಿವನ್. ಹೈಟ್ ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿಲ್ಲ, ಹೈಟನ್ನು ಫೈಂಡ್ ಔಟ್ ಮಾಡೋಕೆ ಹೇಳಿದ್ದಾರೆ. ಹೈಟ್ ಈಸ್ ಈಕ್ವಲ್ಸ್ ಟು ಹೆಚ್ ಅಂತ ಹೇಳಿ ತಗೊಂತೀವಿ. ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಆಫ್ ವಾಟ್ ಪ್ಯಾರಲೆಲೋಗ್ರಾಮು 246 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನೀವು ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಫಾರ್ಮುಲಾ. ಏನು ಫಾರ್ಮುಲಾ ಗೊತ್ತಿದೆ ಅಂದರೆ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ಗೊತ್ತಿದೆ. ಸೊ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ನಾವೇನಂತ ಬರಿತೀವಿ, ಬೇಸ್ ಇಂಟು ಹೈಟ್ ಅಂತ ಹೇಳಿ ಬರಿತೀವಲ್ವ. ಸೊ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟು. ಬೇಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏರಿಯಾ ಆಲ್ರೆಡಿ ದೇ ಓನ್ಲಿ ಗಿವನ್ 246 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರಲ್ವ. ನೋಡಿ ಇಲ್ಲಿ ಬೇಸು ಮತ್ತು ಹೈಟು ಮಲ್ಟಿಪ್ಲೈ ಆಗಿದೆ ಅಲ್ವಾ. ಇದು 20 ಸೆಂಟಿಮೀಟರ್ ಇಂಟು ಹೈಟು ಮಲ್ಟಿಪ್ಲೈ ಆಗಿದೆ. ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ 246 ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ 20 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಏನಾಯಿತು, ಹೈಟ್ ಆಯಿತು. ಸೊ ಇಲ್ಲಿ ನೋಡಿ, 2 1s are 2, 2 0s are 0, ಅಗೇನ್ 2 1s are 2, 2 2s are 4, 2 3s are 6. ಸೊ ಎಷ್ಟು ಉಳಿತು, 123. ಇಲ್ಲಿ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ಗೆ ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ, ಸೆಂಟಿಮೀಟರ್ ಮಾತ್ರ ಉಳಿಯುತ್ತೆ. 123 ಡಿವೈಡೆಡ್ ಬೈ 10 ಈಸ್ ಈಕ್ವಲ್ಸ್ ಟು ಏನಾಯಿತು, ಹೆಚ್ಚಾಯಿತು. ಓಕೆ ನೋಡಿ, ಇಲ್ಲಿ ಅಗೇನು 10 1s are 10, 10 1s are 10, 12ಅಲ್ಲಿ 10 ಹೋದರೆ ಎಷ್ಟು ಉಳಿತು, 2 ಆಯಿತು. ಇದು 23 ಆಯಿತು. 10 2s are 20. ಸೊ 23ಅಲ್ಲಿ 20 ಹೋದರೆ ಎಷ್ಟು ಉಳಿತು, 3 ಉಳಿತು. ಪಾಯಿಂಟ್ ಪ್ಲೇಸ್ ಮಾಡಿದರೆ 30 ಆಯಿತು. 10 3s are 30. ದೇರ್ ಫೋರ್ ಎಷ್ಟು ಬಂತು, ಇದು 12.3 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಹೆಚ್. ಹೈಟ್ ಎಷ್ಟು ಬಂತು ಹಂಗಾರೆ ನಿಮಗೆ, ಹೈಟ್ ಈಸ್ ಈಕ್ವಲ್ಸ್ ಟು 12.3 ಸೆಂಟಿಮೀಟರ್. ಓಕೆ, ಸಿಮಿಲರ್ಲಿ ಗೋ ಫಾರ್ ದ ನೆಕ್ಸ್ಟ್ ಒನ್. ನೋಡಿ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಬೇಸ್ ಗೊತ್ತಿಲ್ಲ, ಬೇಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹೈಟು 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆ್ಯಂಡ್ ಏರಿಯಾ ಆಫ್ ದ ಪ್ಯಾರಲೆಲೋಗ್ರಾಮ್ 154.5 ಕೊಟ್ಟಿದ್ದಾರೆ. ಸೆಕೆಂಡ್ ಒಂದು ಕ್ವಶನ್ ನಂಬರ್ ಬಿ, ಗಿವನ್ ಡಾಟಾ ಫಸ್ಟ್ ಬರ್ಕೊಳ್ಳಿ, ಏನು ಕೊಟ್ಟಿದ್ದಾರೆ ಅನ್ನೋದನ್ನು. ಸೊ ಗಿವನ್ ವಾಟ್ ದೇ ಹ್ಯಾವ್ ಗಿವನ್, ಬೇಸ್ ಈಸ್ ಈಕ್ವಲ್ಸ್ ಟು ಬಿ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಟ್ ದೇ ಹ್ಯಾವ್ ನಾಟ್ ಗಿವನ್. ಆ್ಯಂಡ್ ಹೈಟ್ ದೇ ಹ್ಯಾವ್ ಗಿವನ್, ಹೈಟ್ ಈಸ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಎಷ್ಟು ಕೊಟ್ಟಿದ್ದಾರೆ, 154.5 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಅಗೇನ್ ನಮಗೆ ಫಾರ್ಮುಲಾ ಗೊತ್ತಿದೆ. ಏನು ಫಾರ್ಮುಲಾ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಓಕೆ, ಬೇಸು ಕೊಟ್ಟಿಲ್ಲ, ಬೇಸನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂತೀರಾ. ಹೈಟ್ ಎಷ್ಟು ಹೇಳಿದ್ದಾರೆ, 15 ಅಂತ ಹೇಳಿದ್ದಾರೆ, 15 ಸೆಂಟಿಮೀಟರ್ ಹೇಳಿದ್ದಾರೆ. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, ಏರಿಯಾ ಈಸ್ ಈಕ್ವಲ್ಸ್ ಟು 154.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಬೇಸ್ ಬೇಕು ಅಂತಂದರೆ ಈ ಹೈಟನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 154.5 ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ 15 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ಏನಾಯಿತು, ಬೇಸ್ ಆಯಿತು. ನೋಡಿ ಇಲ್ಲಿ 1 ಸೆಂಟಿಮೀಟರು 1 ಸೆಂಟಿಮೀಟರ್ ಗೆಟ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ, ಸೆಂಟಿಮೀಟರ್ ಮಾತ್ರ ಉಳಿಯುತ್ತೆ. ಇಲ್ಲಿ 15 1s are 15. ಸೊ 15 1s are 15. ಸೊ 15ಅಲ್ಲಿ 15 ಹೋದರೆ ಏನಾಯಿತು, 0 ಉಳಿತು. ಸೊ ಇಲ್ಲಿ 4 ಇದೆ. ಸೊ ಇದನ್ನು 4ಅನ್ನು ಈ ಕಡೆ ತಗೋಬೇಕು ಅಂದರೆ 15. ಸೊ 15 0s are 0, 4 - 0 is 4. ಇದು 45 ಆಯಿತು. ಈ ಪಾಯಿಂಟನ್ನು ಇಲ್ಲಿ ಪ್ಲೇಸ್ ಮಾಡಿದರೆ 15 3s are 45. ಅಗೇನ್ ನಿಮಗೆ ಇಲ್ಲಿ ಆನ್ಸರ್ ಎಷ್ಟು ಬರ್ತಾ ಇದೆ, ಬೇಸ್ ಈಸ್ ಈಕ್ವಲ್ಸ್ ಟು 10.3 ಸೆಂಟಿಮೀಟರ್ ಬರ್ತಾ ಇದೆ. ದೇರ್ ಫಾರ್ ಬೇಸ್ ಈಸ್ ಈಕ್ವಲ್ಸ್ ಟು 10.3 ಸೆಂಟಿಮೀಟರ್. ಟು ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಕ್ವಶನ್ ನಂಬರ್ ಸಿ ಏನು ಹೇಳಿದ್ದಾರೆ, ಬೇಸನ್ನು ಕೊಟ್ಟಿಲ್ಲ, ಹೈಟನ್ನು ಕೊಟ್ಟಿದ್ದಾರೆ ಆ್ಯಂಡ್ ಏರಿಯಾನ ಕೊಟ್ಟಿದ್ದಾರೆ. ನಿಮಗೆ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಬೇಸನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಕ್ವಶನ್ ನಂಬರ್ ಸಿ ಅಲ್ಲಿ ಏನು ನೋಡಿ, ಬೇಸ್ ಈಸ್ ಈಕ್ವಲ್ಸ್ ಟು ದೇ ಹ್ಯಾವ್ ನಾಟ್ ಗಿವನ್, ಯು ಆರ್ ಗೋಯಿಂಗ್ ಟು ರೈಟ್ ದಟ್ ಬೇಸ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಹೈಟ್ ಈಸ್ ಈಕ್ವಲ್ಸ್ ಟು 8.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಏರಿಯಾ ದೇ ಹ್ಯಾವ್ ಗಿವನ್, ಏರಿಯಾ ಈಸ್ ಈಕ್ವಲ್ಸ್ ಟು 48.72 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ ನೀವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಬೇಸನ್ನು ಫೈಂಡ್ ಔಟ್ ಮಾಡಿ ಹೇಳಬೇಕು. ಓಕೆ, ನಾವು ಆಲ್ರೆಡಿ ವಿ ನೋ ದ ಫಾರ್ಮುಲಾ. ವಾಟ್ ವಿ ನೋ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್. ಸೊ ಬೇಸ್ ಕೊಟ್ಟಿಲ್ಲ, ಸೊ ಬೇಸನ್ನು ಬೇಸ್ ಅಂತಲೇ ಇಟ್ಕೊಳ್ತೀವಿ. ಹೈಟ್ ಎಷ್ಟು ಕೊಟ್ಟಿದ್ದಾರೆ, 8.4 ಸೆಂಟಿಮೀಟರ್ ಕೊಟ್ಟಿದ್ದಾರಲ್ವಾ. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 48.72 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನೋಡಿ ಬೇಸ್ ಬೇಕು ಅಂದರೆ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಬೇಕು. ಅದನ್ನು ಟ್ರಾನ್ಸ್ಪೋಸ್ ಮಾಡೋಕ್ಕಿಂತ ಮೊದಲು ಏನಂದರೆ 2 ಡೆಸಿಮಲಲ್ಲಿ ಇರೋದ್ರಿಂದ ನಿಮಗೆ ಡಿವಿಷನ್ ಮಾಡೋದಕ್ಕೆ ಏನಾಗುತ್ತೆ, ಇದು ಡಿವೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಇದನ್ನು ಏನಾಗಿ ಕನ್ವರ್ಟ್ ಮಾಡ್ಕೊತೀವಿ, ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊತೀವಿ. ಸೊ 48.72 ಏನಾಗುತ್ತೆ ಅಂದರೆ 4872 ಡಿವೈಡೆಡ್ ಬೈ 100. ಹೌದು ತಾನೆ, ಪಾಯಿಂಟ್ ಅಂತಂದರೆ 1, ಪಾಯಿಂಟ್ ಆಫ್ಟರ್ 2 ನಂಬರ್ಸ್ ಇದೆ. ಸೊ 20. ಸೊ ದಟ್ ಈಸ್ ಈಕ್ವಲ್ಸ್ ಟು ಬಿ ಇಂಟು 84 ಡಿವೈಡೆಡ್ ಬೈ 10. ಓಕೆ,
ನೋಡಿ ಇವಾಗ ಇದೇನಾಗಿದೆ, ಇಲ್ಲಿ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಹೋದರೆ ಡಿವೈಡ್ ಆಗಬೇಕು. ಸೊ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, ಅಗೇನ್ ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನೋಡಿ 4872 ಡಿವೈಡೆಡ್ ಬೈ 100 ಇಂಟು ಏನಾಗುತ್ತೆ 10/84. ಇದು ಈ ಕಡೆ ಟ್ರಾನ್ಸ್ಪೋಸ್ ಆದಾಗ ಏನಾಗುತ್ತೆ, ನ್ಯೂಮರೇಟರು ಡಿನಾಮಿನೇಟರಿಗೆ ಹೋಗುತ್ತೆ, ಡಿನಾಮಿನೇಟರು ನ್ಯೂಮರೇಟರ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಏನಾಯಿತು, ಬಿ ಆಯಿತು. ನೋಡಿ 10 1s 10, 10 10s 100. ಸೊ ಏನಾಯಿತು 4872 ಡಿವೈಡೆಡ್ ಬೈ 10 ಇಂಟು 84 ಆಯಿತು. ಓಕೆ, ಇಲ್ಲಿ ನೋಡಿ ಅಗೇನ್ ನಾವು 2 5s 2 2s 4, 2 4s 8, 2 3s 6, 7ಅಲ್ಲಿ 6 ಹೋದರೆ 1 ಉಳಿತು, ಇದು 12 ಆಯಿತು. 2 6 12, ದಟ್ ಈಸ್ ಈಕ್ವಲ್ಸ್ ಟು ವಾಟ್, ಬಿ. ಇಲ್ಲೇನು ಉಳಿತು 2436 ಡಿವೈಡೆಡ್ ಬೈ 5 ಇಂಟು 84. ಓಕೆ, ನೋಡಿ ಇದು ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ, ಟೇಬಲ್ 4ಇಂದ ಮಾಡಿದರೆ, 4ಇಂದ ಇದನ್ನು ಡಿವೈಡ್ ಮಾಡಿದರೆ ಏನಾಗುತ್ತೆ ಅಂತ ಅಂದರೆ ನೋಡಿ 4 2s 8, 4 1s 4. ಓಕೆ, ಅಗೇನ್ 4 5s 20, 4 6s 24. So 3 is smaller than 4, so you are going to place 0. It will become 36. Then 4 9s 36. ಎಷ್ಟಾಯಿತು ನಿಮಗೆ ನೋಡಿ, ಎಷ್ಟು ಬಂತು 609 ಡಿವೈಡೆಡ್ ಬೈ 5 ಇಂಟು 21 ಈಸ್ ಈಕ್ವಲ್ಸ್ ಟು ಏನಾಯಿತು, ಬೇಸ್ ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ 609 ಬೈ 5 1s 5, 5 2s 10, 105 ಈಸ್ ಈಕ್ವಲ್ಸ್ ಟು ಏನಾಯಿತು, ಬಿ ಆಯಿತು. ನೋಡಿ ಇದನ್ನು ಇವಾಗ ಡಿವೈಡ್ ಮಾಡಬೇಕು. ಸೊ ಹೆಂಗೆ ಅಂತ ಅಂದರೆ 105ನ್ನು ಡಿವಿಡೆಂಟ್ ಆಗಿ ಬರ್ಕೊಂತೀರ, ಡಿವೈಸರು 609. ಸೊ ಇಲ್ಲಿ 100 5s 500 ನಿಮಗೆ ಗೊತ್ತಿದೆ, ಇಲ್ಲಿ 600 ಇದೆ. ಸೊ 105 ಇಂಟು 5 ಮಾಡಿದರೆ ಎಷ್ಟಾಗುತ್ತೆ ನೋಡಿ, 5 5s 25, ಕ್ಯಾರಿ 2, 5 0s 0, 0 ಪ್ಲಸ್ 2 is 2, 5 1s 5. ಸೊ 625 ಆಗುತ್ತೆ. 6 ತಗೊಂಡ್ರೆ 105 ಇಂಟು 6 ಮಾಡಿದ್ರೆ 6 5s 30, ಕ್ಯಾರಿ 3, 6 0s 0, 0 ಪ್ಲಸ್ 3 is 3, 6 1s 6, 630 ಆಗುತ್ತೆ. ಬಟ್ ಇಲ್ಲಿ ನಮಗಿರೋದು 609 ಅಲ್ವಾ. ಸೊ ನಾವೇನು ಮಾಡ್ತೀವಿ, 5s ತಗೊಂಡ್ರೆ 625 ಆಗುತ್ತೆ. ಸೊ 9ಅಲ್ಲಿ 5 ಹೋದರೆ ಎಷ್ಟು, 4 ಆಗುತ್ತೆ. ಇಲ್ಲಿ 0 ಈ ಕಡೆಯಿಂದ, ಸಾರಿ 5s ತಗೊಂಡ್ರೆ ನಮಗೆ ಎಷ್ಟಾಗುತ್ತೆ, 525. ಸೊ 10ಅಲ್ಲಿ ಈ ಕಡೆಯಿಂದ ಬಾರೋ ಮಾಡಿದರೆ ಇದೇನಾಗುತ್ತೆ, 10ಅಲ್ಲಿ 2 ಹೋದರೆ ಏನಾಗುತ್ತೆ, 8 ಆಗುತ್ತೆ. ಸೊ ಇಲ್ಲಿ ನೋಡಿ 5 ಇದು ಈ ಕಡೆ ಬಾರೋ ಮಾಡಿದ್ದೀವಿ, 5ಅಲ್ಲಿ 5 ಹೋದರೆ ಏನು, 0 ಆಯಿತು. ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇಲ್ಲೇನಾಗುತ್ತೆ, 840 ಆಗುತ್ತೆ. ಸೊ 840 ಅಂತಂದರೆ 100 8s 800 ಬರುತ್ತಲ್ವ ನಮಗೆ. ಸೊ 105 ಇಂಟು 8 ಚೆಕ್ ಮಾಡಿದರೆ 8 5s 40, ಕ್ಯಾರಿ 4, 8 0s 0 ಪ್ಲಸ್ 4 is 4, 8 1s 8. ನೋಡಿ 840 ಎಕ್ಸಾಕ್ಟ್ ಬರುತ್ತೆ. ಹೌ ಮಚ್ 105 8s 840. ಸೊ ಹಿಯರ್ ದಿಸ್ ಈಸ್ 105 1s 105 5.8s ಅಂತ ಹೇಳ್ತೀವಿ. ಸೊ ಬೇಸ್ ಈಸ್ ಈಕ್ವಲ್ಸ್ ಟು 5.8 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಕ್ವಶನ್ ನಂಬರ್ ಡಿ ನೋಡಿ. ಕ್ವಶನ್ ನಂಬರ್ ಡಿಯಲ್ಲಿ ಏನು ಹೇಳಿದ್ದಾರೆ, ಬೇಸು 15.6 ಸೆಂಟಿಮೀಟರ್ ಹೇಳಿದ್ದಾರೆ, ಹೈಟು ಕೊಟ್ಟಿಲ್ಲ, ಏರಿಯಾ ಕೊಟ್ಟಿದ್ದಾರೆ. ನಿಮಗೆ ಏನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಹೈಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಏನು ಕೊಟ್ಟಿದ್ದಾರೆ, ಗಿವನ್ ಡಾಟಾ ಬೇಸ್ ಕೊಟ್ಟಿದ್ದಾರೆ. ಬೇಸ್ ಎಷ್ಟಿದೆ, 15.6 ಸೆಂಟಿಮೀಟರ್ ಇದೆ. ಹೈಟ್ ಈಸ್ ಈಕ್ವಲ್ಸ್ ಟು ಹೆಚ್ಚು ಗೊತ್ತಿಲ್ಲ ನಮಗೆ. ಸೊ ಏರಿಯಾ ಆಫ್ ಅ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು 16.38 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಗೊತ್ತಿದೆ ಫಾರ್ಮುಲಾ, ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ಈ ಸಮ್ಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಏರಿಯಾ ಆಫ್ ಪ್ಯಾರಲೆಲೋಗ್ರಾಮ್ ಈಸ್ ಈಕ್ವಲ್ಸ್ ಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಬೇಸ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 15.6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಟ್ ಗೊತ್ತಿಲ್ಲ. ಏರಿಯಾ ಆಲ್ಸೋ ದ ಹ್ಯಾವ್ ಗಿವನ್, ದಟ್ ಈಸ್ 16.38 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ನಿಮಗೆ ಆಲ್ರೆಡಿ ಗೊತ್ತಿದೆ. ಇದನ್ನ ಈ ಕಡೆ ಬಂದರೆ ಏನಾಗುತ್ತೆ, 1 ಸೆಂಟಿಮೀಟರು ಕ್ಯಾನ್ಸಲ್ ಆಗಿ ಓನ್ಲಿ ಸೆಂಟಿಮೀಟರ್ ಮಾತ್ರ ಉಳಿಯುತ್ತೆ. ನೋಡಿ ಇಲ್ಲಿ 2 ಡೆಸಿಮಲ್ ಇರೋದ್ರಿಂದ ನಾವು ಡಿವೈಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಏನು ಮಾಡ್ತೀವಿ, ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಫ್ರ್ಯಾಕ್ಷನ್ ಆಗಿ ಚೇಂಜ್ ಮಾಡ್ಕೊತೀವಿ. 1638 ಡಿವೈಡೆಡ್ ಬೈ 100 ಆಗುತ್ತಲ್ವ. ಪಾಯಿಂಟ್ ಅಂತಂದರೆ ಒಂದು ಪಾಯಿಂಟ್ ಆದಮೇಲೆ 2 ನಂಬರ್ ಇದ್ದಾವೆ, ಸೊ 2 zeros, ದಟ್ ಈಸ್ ಈಕ್ವಲ್ಸ್ ಟು ಅಗೇನ್ ಇಲ್ಲಿನೂ ಕೂಡ ಚೇಂಜ್ ಮಾಡ್ಕೊಳ್ಳಿ, 156 ಡಿವೈಡೆಡ್ ಬೈ 10 ಇಂಟು ಏನಾಯಿತು, ಹೈಟ್ ಆಯಿತು. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, 1638 ಡಿವೈಡೆಡ್ ಬೈ 100. ಇದು ಈ ಕಡೆ ಬಂದರೆ ನ್ಯೂಮರೇಟರ್ ಏನಾಗುತ್ತೆ, ಡಿನಾಮಿನೇಟರೇ ಬರುತ್ತೆ, ಡಿನಾಮಿನೇಟರು ನ್ಯೂಮರೇಟರ್ ಆಗುತ್ತೆ. ಸೊ ಇಂಟು 10/156 ಈಸ್ ಈಕ್ವಲ್ಸ್ ಟು ಏನಾಯಿತು, ಹೆಚ್ಚಾಯಿತು. ನೋಡಿ 10 1s 10, 10 10s 100. ಸೊ 1638 ಡಿವೈಡೆಡ್ ಬೈ 10 ಇಂಟು 156 ಈಸ್ ಈಕ್ವಲ್ಸ್ ಟು ಏನಾಯಿತು, ಹೆಚ್ಚಾಯಿತು. ನೋಡಿ 1638 ಡಿವೈಡೆಡ್ ಬೈ 10 ಇಂಟು 156 ಏನಾಗುತ್ತೆ, 1560 ಈಸ್ ಈಕ್ವಲ್ಸ್ ಟು ಏನಾಯಿತು,
ಹೆಚ್ಚಾಯಿತು. ನೋಡಿ ನಿಮಗೆ ಆಲ್ರೆಡಿ ಗೊತ್ತಿದೆ 1600 ಇದೆ, ಇಲ್ಲಿ 1500 ಅಂದರೆ ಇದನ್ನು 2 ತಗೊಂಡ್ರೆ ಇದು 3000 ಪ್ಲಸ್ ಬರುತ್ತೆ. ಸೊ ನಾವೇನು ಮಾಡ್ತೀವಿ 1 ಇಂದನೇ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೋಡಿ ಹೆಂಗೆ ಅಂದರೆ 1560ನ ಡಿವೈಸರ್ ಆಗಿ ಬರ್ಕೊಂತೀವಿ, 1638 ಡಿವಿಡೆಂಟ್ ಆಗಿ ಬರ್ಕಂದ್ರೆ ದಿಸ್ ಈಸ್ 1560 1560 ಆಗುತ್ತೆ. 8ಅಲ್ಲಿ 0 ಹೋದರೆ ಏನಾಗುತ್ತೆ 8. ಈ ಕಡೆ ಬಾರೋ ಮಾಡ್ಕೊಂಡ್ರೆ ಇದೇನಾಯಿತು 13 ಆಯಿತು, ಇಲ್ಲಿ 5 ಆಯಿತು. 13ಅಲ್ಲಿ 6 ಹೋದರೆ 7 ಆಯಿತು, 5ಅಲ್ಲಿ 5 ಹೋದರೆ 0, 1ಅಲ್ಲಿ 1 ಹೋದರೆ 0, ಇಲ್ಲೇನಾಯಿತು 78 ಆಯಿತು. ಸೊ ಇಲ್ಲಿ 78 ಈಸ್ ಸ್ಮಾಲರ್ ದೆನ್ 1560. ಸೊ ಒಂದು ಪಾಯಿಂಟನ್ನು ಹಾಕಿದರೆ ಇಲ್ಲೇನಾಗುತ್ತೆ 780 ಆಯಿತು. ಸೊ 780 ಅಗೇನ್ 1560ಗಿಂತ ಚಿಕ್ಕದಾಗಿರೋದ್ರಿಂದ ಇಲ್ಲೊಂದು 0 ಹಾಕ್ಕೊಂಡ್ರೆ ಏನಾಯಿತು ಅಗೇನ್ 1 more 0 ಇಲ್ಲಿ ತಗೊಳ್ತಾ ಹೋಗ್ತೀವಿ. ಇಲ್ಲಿ ಏನಾಯಿತು 7800 ಆಯಿತು, ಇಲ್ಲಿ 1560 ಆಯ್ತಲ್ವಾ. ಸೊ ನೋಡಿ ನಾವು ಇದನ್ನು ಎಷ್ಟು ಅಂದರೆ 1560 ಇಂಟು 4 ಮಾಡಿ ಎಷ್ಟು ಬರುತ್ತೆ ನೋಡಿ ಗೊತ್ತಾಗುತ್ತೆ. 4 zeros 0, 4 6 24, ಕ್ಯಾರಿ 2, 4 5 20 + 2 is 22, ಕ್ಯಾರಿ 2, 4 1 4 + 2 is 6, 6240 ಆಯಿತು. ಬಟ್ ನಮಗಿಲ್ಲಿ 7800 ಇದೆ ಅಲ್ವಾ. 5 ಚೆಕ್ ಮಾಡಿ 1560 ಇಂಟು 5 ಮಾಡಿದಾಗ 5 zeros 0, 5 6 30, ಕ್ಯಾರಿ 3, 5 5 25, 26 27 28, ಕ್ಯಾರಿ 2, 5 1 5, 5 + 2 is 7. ನೋಡಿ 7800 ಬರ್ತಾ ಇದೆ. ಎಷ್ಟಲೇ ಅಂತಂದರೆ 5 ಮಲ್ಟಿಪ್ಲೈ ಮಾಡಿದಾಗ 7800 ಆಗುತ್ತೆ. ಸೊ 5 7800. ಸೊ ಯು ಆರ್ ಗೆಟಿಂಗ್ 0. ಸೊ ದಿಸ್ ಈಸ್ 1 ದಿಸ್ ಈಸ್ ಹೌ ಮಚ್? See here 1.05. Therefore height is equals to 1.05 centimeter.